ಹೇಳು ಚಿರು. ಚಿರು ಅಲ್ಲ, ನಾನು ದೀಪಿಕಾ ಮಾತಾಡ್ತಾ ಇರೋದು. ಏನು ರೆಡಿ ಆದ್ಯಾ? ಇಲ್ಲ, ನಾನು ಬರಲೇಬಾರ್ದು ಅಂತ ಯೋಚನೆ ಮಾಡ್ತಿದ್ದೀನಿ. ಏನು ಬರಲೇಬಾರ್ದು ಅಂತನಾ? ನೀನ್ ಈಗ ಹೇಳ್ತಿದ್ಯಲ್ಲ. ನೀನ್ ಬರ್ಲಿಲ್ಲ ಅಂದ್ರೆ ಚಿರು ಹೇಗ್ ಬರ್ತಾರೆ? ನೀನ್ ಬಂದು ಚಿರು ಜೊತೆ ನಿಂತ್ಕೊಂಡು ಪೋಸ್ ಕೊಡು ಅಂತ ಹೇಳ್ತಾ ಇಲ್ಲ. ನೀನ್ ಬಂದು ಟಮ್ಮಿಯಾಗಿ ನಿಂತ್ಕೋ. ಚಿರು ಎಲ್ಲಿ? ಚಿರು ನನಗೋಸ್ಕರ ಐಸ್ ಕ್ರೀಮ್ ತರಕ್ ಹೋಗಿದ್ದಾರೆ. ಯಾಕೆ ಮಾತೇ ಇಲ್ಲ? ಆಶ್ಚರ್ಯ ಆಯ್ತಾ? ಇಲ್ಲ ಮಾತೇ ನಿಂತೋಯ್ತಾ? ಮಾತ್ ನಿಂತೋದ್ರೆ ನಾನೇನ್ ಮಾಡೋದಕ್ಕಾಗಲ್ಲ. ಇದೇ ತರ ಇನ್ನೊಂದ್ ತಿಂಗಳು ಚಿರು ಜೊತೆ ಟ್ರಾವೆಲ್ ಮಾಡ್ತಿದ್ರೆ ಸಾಕು. ಖಂಡಿತ ಅವರು ನಿನ್ನನ್ ಮರಿತಾರೆ, ನನ್ನನ್ನ ಅವ್ರ ಮನ್ಸು ತುಂಬಾ ತುಂಬ್ಕೋತಾರೆ. ಸ್ವಲ್ಪ ದಿನ ಅಷ್ಟೇ, ನಿನ್ ನಂಬರ್ನ ಬ್ಲಾಕ್ ಮಾಡಿ ಅವ್ರ ಮನ್ಸಿಂದ ನಿನ್ನನ್ನು ಬ್ಲಾಕ್ ಮಾಡ್ತಾರೆ. ಅವ್ರ ಹೃದಯ ಸಿಂಹಾಸನದಲ್ಲಿ ಕುಳ್ತಿರೋ ನಿನ್ನನ್ನು ತಳ್ಳಿ ನಾನಲ್ಲಿ ಕುತ್ಕೋತೀನಿ. ಆಮೇಲೆ ಅವ್ರಿಗೆ ನಿನ್ ನೆನ್ಪು ಬರೋದಿಲ್ಲ. ಹೌದು, ಚಿರು ಅವ್ರ ಮೊಬೈಲಲ್ಲಿ ನಿನ್ನ ನಂಬರ್ನ ಮೈ ಲೈಫ್ ಅಂತ ಸೇವ್ ಮಾಡಿದ್ದಾರೆ. ನೀನು ಅವ್ರ ನಂಬರ್ನ ಏನಂತ ಸೇವ್ ಮಾಡಿದ್ಯಾ? ಸುಳ್ಳು ಹೇಳಬಾರ್ದು. ನೀನು ಸುಳ್ಳು ಹೇಳಲ್ಲ ಅಂತ ಆಂಟಿ ಹೇಳಿದ್ದಾರೆ. ಹೇಳು, ನನ್ನ ಗಂಡನ ಹೆಸರನ್ನ ಏನಂತ ಸೇವ್ ಮಾಡಿದ್ಯಾ? ಹೇಳು. ಮೈ ಹ್ಯಾಪಿನೆಸ್ ಅಂತ. ಓಹೋ, ನಿನ್ ಸಂತೋಷ ಚಿರು, ಚಿರುಗೆ ನೀನೇ ಜೀವನ. ಚೆನ್ನಾಗಿದೆ. ನನಗೆ ಇಷ್ಟ ಆಗ್ಲಿಲ್ಲ. ಅದನ್ನ ಡಿಲೀಟ್ ಮಾಡಿ ಅವ್ರ ಹೆಸರನ್ನ ಚಿರು ಅಂತ ಸೇವ್ ಮಾಡ್ಕೋ. ನನ್ನ ಚಿರುನ ನಾನು ಹೇಗೆ ಬಿಟ್ಕೊಡ್ಲಿ? ಏನಕ್ಕ ನಮ್ಮನ್ನೆಲ್ಲ ಯಾಮರ್ಸ್ಬೇಕು ಅನ್ಕೊಂಡಿದ್ಯಾ? ಏನ್ ಹೇಳ್ತಿದ್ಯಾ ರಮ್ಯಾ? ಮತ್ತಿನ್ನೇನಕ್ಕ, ಮನೆಯವ್ರಿಗೆಲ್ಲ ಇವತ್ ಫೋಟೋ ಶೂಟ್ ಕ್ಯಾನ್ಸಲ್ ಅಂತ ಹೇಳಿ ಚಿರುಬಾಬಾ ಕೊಡ್ಸಿರೋ ಡ್ರೆಸ್ನ ತಗೊಂಡು ಒಬ್ಳೆ ಹೋಗ್ಬೇಕು ಅನ್ಕೊಂಡಿದ್ಯಾ? ನೀನ್ ಫೋನಲ್ಲಿ ಮಾತಾಡೋದ್ ನಾನು ಕೇಳಿಸ್ಕೊಂಡೆ ಅಕ್ಕ. ಅಯ್ಯಯ್ಯೋ, ಹಾಗಾದ್ರೆ ದೀಪಿಕಾ ಜೊತೆ ಮಾತಾಡಿದ್ ಕೇಳಿಸ್ಕೊಂಡ್ಬಿಟ್ಲಾ? ಅಕ್ಕ, ನಾನು ನಿನ್ ಜೊತೆ ಫೋಟೋ ಶೂಟಿಗೆ ಬರ್ತೀನಿ, ನನ್ನೂ ಕರ್ಕೊಂಡು ಹೋಗು. ಅದು ರಾಧಿಕಾ, ನೀನ್ ನಮ್ಮ ಮುಂದೆ ಎಷ್ಟೇ ಕೋಪದಿಂದ ಮಾತಾಡಿದ್ರು ನೀನೇನ್ ಮಾಡ್ತೀಯ ಅಂತ ನಮಗೆ ಗೊತ್ತಾಗತ್ತೆ. ರಾಧಿಕಾ, ನಾವ್ ಯಾರು ಫೋಟೋ ಶೂಟ್ಗೆ ಬರಬಾರ್ದು ಅಂತ ಪ್ಲಾನ್ ಮಾಡಿದ್ಯಾ? ಹಾಗೆಲ್ಲ ಏನಿಲ್ಲ ಅಣ್ಣ. ಅವಳು ಹಾಗೆ ಪ್ಲಾನ್ ಮಾಡಿರ್ತಾಳೆ ರೀ. ನಾವೇನಾದ್ರೂ ಕೇಳ್ಬಿಡ್ತೀವಿ ಅಂತ ಹೇಗೆ ಹಿಂಜರಿತಿದ್ದಾಳೆ ನೋಡಿ. ಅದ್ಕೆ ಹಾಗೆಲ್ಲ ಏನೂ ಇಲ್ಲ. ಅಕ್ಕ, ನಾನ್ ನಿನ್ ಜೊತೆ ಬರೋದ್ ನಿಂಗೆ ಅನ್ಕಂಫರ್ಟಬಲ್ ಅನ್ಸಿದ್ರು ಪರವಾಗಿಲ್ಲ, ನಾನ್ ನಿನ್ ಜೊತೆ ಬರ್ತೀನಿ, ಅಲ್ಲಿರ್ತೀನಿ. ಅಕ್ಕ, ನಾನು ನನ್ನ ಫ್ರೆಂಡ್ಸ್ ಫೋಟೋ ಶೂಟ್ಸ್ಗೆಲ್ಲ ಹೋಗಿದ್ದೀನಕ್ಕ. ಅಲ್ಲಿ ಹೇಗೆ ಪೋಸ್ ಮಾಡ್ಬೇಕಂತ ನಂಗೆ ಚೆನ್ನಾಗ್ ಗೊತ್ತಿದೆ. ನಾನ್ ನಿಂಗೆ ಹೇಳ್ಕೊಡ್ತೀನಿ, ನಡಿ ನಡಿ. ರಮ್ಯಾ, ಅರ್ಥ ಮಾಡ್ಕೋ, ಚಿಕ್ಕ ಮಕ್ಳ ತರ ಹಠ ಮಾಡ್ಬೇಡ. ನಾನ್ ಹೋಗ್ ಬರ್ತೀನಿ, ನೀನ್ ಮನೇಲಿರು. ಅಕ್ಕ, ನಾನ್ ಬರೋದ್ ಯಾಕ್ ಬೇಡ ಅಂತಿದ್ಯಾ? ನೀನ್ ಫೋಟೋ ಶೂಟ್ ನೋಡ್ಬೇಕಂತ ನನ್ಗೆ ಆಸೆ ಇರಲ್ವಾ? ನೋಡು, ನಿಂಗ್ ಡಿಸ್ಟರ್ಬ್ ಆಗದೆ ಇರೋ ತರ ಒಂದ್ ಸೈಡಲ್ಲಿ ನಾನು ನಿಂತಿರ್ತೀನಿ. ನಿಂಗ್ ಚಿಕ್ಕ ಪುಟ್ಟ ಹೆಲ್ಪ್ಗಾದ್ರೂ ನಾನು ಬೇಕಾಗ್ತೀನಲ್ವಾ ಅಕ್ಕ? ನೋಡು, ಮೇಕಪ್ ಕಿಟ್ನು ರೆಡಿ ಮಾಡಿ ತಗೊಂಡ್ ಬಂದಿದ್ದೀನಿ. ಪ್ಲೀಸ್ ಅಕ್ಕ. ರಮ್ಯಾ, ಹಠ ಮಾಡ್ಬೇಡ, ನಾನ್ ಹೇಳೋದನ್ ಕೇಳು. ಅಕ್ಕ, ಯಾಕ್ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ಅದು ನೀ ನನ್ ಪಕ್ಕ ಇದ್ರೆ ನನಗ್ ಫೋಟೋ ಶೂಟಲ್ಲಿ ಪೋಸ್ ಕೊಡಕ್ಕಾಗಲ್ಲ. ಇದಕ್ಕೂ ಮೊದ್ಲು ನಾನ್ ತೆಗ್ದಿರೋ ಫೋಟೋಸ್ಗೆ ನೀನು ಬಾವ ಪೋಸ್ ಕೊಟ್ಟೇ ಇಲ್ವಾ? ಎಂಗೇಜ್ಮೆಂಟ್ ಶಾಪಿಂಗ್ ಹೋಗಿದ್ದಾಗ ಅಲ್ಲಿ ನನ್ ಫೋಟೋಸೇ ತೆಗ್ದಿಲ್ವಾ? ಅಲ್ಲಿ ಚೆನ್ನಾಗೆ ಪೋಸ್ ಕೊಟ್ಟೆ ತಾನೆ. ಅವಾಗ ನನ್ನ ಚಿರು ಮಧ್ಯೆ ಒಂದ್ ಹುಲ್ಕಡ್ಡಿನೂ ಇರ್ಲಿಲ್ಲ. ಈಗ ನಮ್ಮಿಬ್ರ ಮಧ್ಯೆ ದೀಪಿಕಾ ಅನ್ನೋ ಗೋಡೆನೇ ಇದೆ. ನಿಜ ಹೇಳ್ಬೇಕು ಅಂದ್ರೆ ಇವತ್ ಫೋಟೋ ಶೂಟ್ ಆಗ್ತಿರೋದು ಅವರಿಬ್ರಿಗೆ. ಇದು ನಿಮಗ್ ಗೊತ್ತಾದ್ರೆ ನೀವ್ ಯಾರು ಸಹಿಸ್ಕೊಳ್ಳಲ್ಲ, ಅದಕ್ಕೆ ಅವಾಯ್ಡ್ ಮಾಡ್ತಾ ಇದ್ದೀನಿ. ಏನ್ ಯೋಚನೆ ಮಾಡ್ತಿದ್ಯಾ ಅಕ್ಕ? ಇದಕ್ಕೂ ಮೊದ್ಲು ನನ್ ಫೋಟೋಸ್ ತೆಗ್ದೇ ಇಲ್ವಾ? ಅದ್ ಹಾಗಲ್ಲ ರಮ್ಯಾ, ಅಲ್ಲಿ ಫೋಟೋಸ್ ತೆಗಿಯಕ್ಕೆ ಅಂತಾನೆ ಫೋಟೋಗ್ರಾಫರ್ ಇರ್ತಾರೆ. ನೀನ್ ಬಂದು ಸುಮ್ನೆ ಅಲ್ಲಿ ತರ್ಲೆ ಮಾಡಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಅಕ್ಕ,
ಪ್ರಾಮಿಸ್ ಅಕ್ಕ, ಅವ್ರಿಗಂತೂ ನಾನು ಡಿಸ್ಟರ್ಬ್ ಮಾಡೋದೇ ಇಲ್ಲ. ಪ್ಲೀಸ್ ಅಕ್ಕ, ನಾನು ಬರ್ತೀನಿ, ನನ್ನ ಕರ್ಕೊಂಡು ಹೋಗು ಪ್ಲೀಸ್ 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 ಪ್ಲೀಸ್. ರಮ್ಯಾ, ಅರ್ಥ ಮಾಡ್ಕೋ. ರಾಧಿಕಾ ಅವಳು ಅಷ್ಟೊಂದು ಕೇಳ್ಕೊತಾ ಇದ್ದಾಳ್ ತಾನೆ, ಕರ್ಕೊಂಡು ಹೋಗಮ್ಮ. ರಮ್ಯಾ, ಕೋಳಿ ಕೇಳಿ ಮಸಾಲೆ ಅರಿಯೋದ್ ಬೇಡ. ಮೊದಲು ನಿನ್ ಗಾಡಿ ಹತ್ತು. ಸರಿ ಸರಿ, ಸ್ಲಿಪ್ಪರ್ ಹಾಕೊಂಡ್ ಬರ್ತೀನಿ. ಹಾ, ಕೊಡು. ನೋಡ್ದ್ಯಾ ಕಲ್ಕಿ, ಕೊನೆಗೂ ರಮ್ಯಾ ಹಿಡ್ದಿದ್ದಟನ ಸಾಧಿಸ್ಕೊಂಡ್ಬಿಟ್ಲು. ಅದ್ಕೆ ಅವಳು ಹೋಗ್ತಿರೋದು ಅಕ್ಕನಿಗೆ ಹೆಲ್ಪ್ ಮಾಡಕ್ಕಲ್ಲ, ಬಾ ಪಿಜ್ಜಾ ಬರ್ಗರ್ ಕೊಡಿಸ್ತಾರೆ ಅಂತ. ಹೊಟ್ಟೆ ಉರಿ ನಿಂಗೆ, ಹೋಗ. ಹೋಗಲೇ, ಹೋಗೆ. ಆಯ್ತಾಯ್ತು, ಗಾಡಿ ಹತ್ತು ಮೊದ್ಲು. ಇರು ಇರು. ಅಣ್ಣ ಕೊಡು. ತಗೋ. ಹುಷಾರು. ರೈಟ್ ರೈಟ್, ಬಾಯ್. ರಾಧಿಕಾ ಇತ್ತೀಚೆಗೆ ಯಾಕೋ ಬೇಜಾರಲ್ಲೇ ಇರ್ತಾಳಲ್ಲ. ಅವಳು ಯಾವತ್ತೂ ಹೀಗಿದ್ದೋಳೆ ಅಲ್ಲ. ಏನಾಯ್ತು ಇವಳಿಗೆ? ಎಲ್ಲ ಓಕೆ ಅಲ್ಲ? ನಮ್ಮ ಹುಡುಗ ನೋಡೋದಕ್ಕೆ ಏನ್ ಸಖತ್ತಾಗಿದಾನಲ್ವಾ? ಹಾಯ್ ಚಿರು. ದೀಪಿಕಾ, ನನಗೆ ಈ ಲೊಕೇಶನ್ ತುಂಬಾ ಇಷ್ಟ ಆಯ್ತು. ಜೊತೆಗೆ ಈ ಕಾಸ್ಟ್ಯೂಮು, ಈ ಅಟ್ಮಾಸ್ಫಿಯರು ಎಲ್ಲ ತುಂಬಾ ಚೆನ್ನಾಗಿದೆ. ಇದನ್ನೇ ನಾನು ನಿಮ್ಮಿಂದ ನಿರೀಕ್ಷೆ ಮಾಡಿದ್ದು. ಐ ಆಮ್ ಇಂಪ್ರೆಸ್ಡ್. ನಾನು ಸೂಪರ್ ಆಗಿ ರೆಡಿ ಆಗಿದ್ದೀನಿ. ಪಕ್ಕದಲ್ಲಿ ರಾಧಿಕಾ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ನಾನು ಅವಳಿಗೆ ಸುಮಾರು ಸಲ ಕಾಲ್ ಮಾಡಿದೆ, ಅವಳು ಪಿಕ್ ಮಾಡ್ತಿಲ್ಲ. ರಿಲ್ಯಾಕ್ಸ್ ಚಿರು, ಅವರು ಡ್ರೈವ್ ಮಾಡ್ತಿದ್ದಾರೆ ಅನ್ಸುತ್ತೆ. ಸರಿ, ನನಗೆ ಈ ಕಾಸ್ಟ್ಯೂಮ್ ಹೇಗ್ ಕಾಣಿಸ್ತಾ ಇದೆ? ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಹೇಳಿ ಚಿರು, ಚೆನ್ನಾಗಿ ಕಾಣಿಸ್ತಾ ಇದೀನಾ ಇಲ್ವಾ? ಸರಿ, ನನ್ನೀ ಲುಕ್ಕಿಗೆ ನೀವೆಷ್ಟು ಸ್ಟಾರ್ ಕೊಡ್ತೀರಾ? ಏನ್ ಚಿರು, ನೀವು ರಾಧಿಕನ್ ಬಿಟ್ಟು ಬೇರೆ ಯಾರನ್ನೂ ನೋಡೋದೇ ಇಲ್ಲ ಅನ್ಸುತ್ತೆ. ಸರಿ, ಆಸ್ ಎ ಫ್ರೆಂಡ್ ಆಗಿ ಕೇಳ್ತಾ ಇದ್ದೀನಿ. ಓಕೆ, ಗುಡ್, ಎಕ್ಸಲೆಂಟ್, ಇದರಲ್ಲಿ ಯಾವ್ದನ್ನ ಹೇಳ್ತೀರಾ? ಓಕೆ. ಏನ್ ಚಿರು, ಬರೀ ಓಕೆ ಅಷ್ಟೇನಾ? ಹಾಗಲ್ಲ, ಚೆನ್ನಾಗಿದೆ. ನನಗೊಂದು ಅರ್ಥ ಆಗ್ತಿಲ್ಲ, ಇಲ್ಲಿ ಫೋಟೋ ಶೂಟ್ ಇರೋದು ನನಗೂ ರಾಧಿಕಂಗೂ ತಾನೆ. ನೀವಿಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ. ಏನು, ನಿಮ್ಗೂ ನಿಮ್ ಬಾಯ್ ಫ್ರೆಂಡ್ಗೂ ಪ್ರೀ ವೆಡ್ಡಿಂಗ್ ಶೂಟ್ ಏನಾದ್ರು ಮಾಡಿಸ್ತಾ ಇದ್ದೀರಾ? ಒಂದೇ ಬಜೆಟ್ ಅಲ್ಲಿ 2 ಫೋಟೋ ಶೂಟ್ ಮಾಡ್ಸೋಣ ಅಂತ ಪ್ಲಾನ್ ಏನಾದ್ರು ಮಾಡಿದ್ರೆ ಹೇಗೆ? ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಚಿರು. ಇವತ್ತು ನನ್ಗೂ ನಿಮ್ಗೂ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಇದೆ. ದೀಪಿಕಾ ಅವ್ರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ,